ರಂಗಮ್ಮ ರಂಗಮ್ಮ ಏನೇ ಆರಾಮ ಕುಕೊಂಡಿದ್ಯಾ? ಎಲ್ಲ ಕೂಲಿ ಪಾಲಿ ಹೋಗಲ್ವೇನು? ಹಾ, ಯಾತ್ರ ಕೂಲಿ ಐತಕ ಇವಾಗ ಆಷಾಢದಾಗೆ ಯಾತು ಇಲ್ಲ. ಕಡಲೆ ಬೀಜ ಬಿತ್ತಾರೆ ಅಲ್ಲನ, ಟ್ರ್ಯಾಕ್ಟರ್ ಬಿತ್ಕೊಂತಾರೆ. ಹಾ, ಇನ್ಯಾತೈತಿ ಈ ಕಡಲೆ ಗಿಡ ಒಂದಿಟ್ಟು ಕಳೆ ಪಳೆ ಬಂದ್ರೆ ಅವ ಕಳೆ ತೆಗಿಯಕ್ ಹೋಗ್ಬೋದು. ಇವಾಗ ಯಾತು ಇಲ್ಲ, ಅದಕ್ಕೆ ಸುಮ್ಮನೆ ಕುಕ್ಕೊಂಡಿದೀನಿ. ಬಾ ಉಂಡು ಬಂದೆ ನೀನಾಲೇನೆ ಕುಕ್ಕ ಬಾ. ಅಪರೂಪ ಅದಮ್ಮ ನಮ್ಮನೆ ಕಡೆಗೆ ಬರೋದು. ರಾಧಾ ಮೇರ್ಗಿಗ್ ಬಂದಾಗಿಂದನ ನಮ್ಮನೆ ಕಡೆಗೆ ಬಂದೇ ಇಲ್ವಲ್ಲ ಗುಂಡಕಯ್ಯ ನೀನು. ಹಾ, ಮತ್ತೆ ಬಾಂತಿ ಮನೆಯಾಗೆ ಯಾರನ್ನ ಒಬ್ರು ಇರ್ಬೇಕಲ್ವೇನೆ? ಬಟ್ಟೆ ಪಟ್ಟೆ ಒಗಿಬೇಕು, ಆ ಪಿಳಿಗೆ ನೀರು ಒಯ್ಬೇಕು, ಬಟ್ಟೆ ಒಗ್ದು ಒಣಗಿಸ್ಬೇಕು, ಬಿಸಿನೀರು ಕಾಯಿಸ್ಕೊಡ್ಬೇಕು ಅವಳಿಗೆ. ಯಾತನ ಕೆಲ್ಸಗಳು ಇರ್ತಾವಮ್ಮ ಬಾಂತಿ ಮನೆ ಅಂದ್ರೆ. ಎಲ್ಗೂ ಹೋಗಕ್ಕಾಗಲ್ಲ. ಇಷ್ಟು ದಿನ ಅದಕ್ಕೆ ಬಂದಿರ್ಲಿಲ್ಲ. ಇವತ್ತೊಂದಿಟ್ಟು ಬಿಡ್ವಾತ, ಅದಕ್ಕೆ ಮಾತಾಡ್ಸ್ಕೊಂಡು ವಾಲ್ ತಕನ ಹೋಗಿ ನೋಡ್ಕೊಂಬರೋಣ, ಯಾತವನ ಗರಿ ಪರಿ ಬಿದ್ದಿದ್ರೆ ಸಿಕ್ಕಂಬರೋಣ ಅಂತ ಬಂದೆ. ಹಂಗೆ ಒಂದು ಕ್ಷಣ ಹೊತ್ತು ಕುಕ್ಕಂಡು ಮಾತಾಡಿ ಹೋಗೋಣ ಅಂತ ಬಂದಮ್ಮ. ನಿನ್ನ ಮಗಳು ಬಂದಿಲ್ವೇನು? ಇಲ್ಲ, ಹೋದ್ವಾರ ಬಂದಿದ್ಲಲ್ಲ, ಅದೇ ರಾಧನ್ನ ಮಗಳು ನೋಡ್ಕೊಂಡು ಹೋಗಕ್ಕಂತಾನ ನಾ ಅದನ್ನ ಕರ್ಕೊಂಡು ಬಂದಿದ್ಲ. ಅವಾಗ ನಮ್ಮ ಅಂತಕ್ಕೂ ಬಂದು ಹೋದ್ಲು. ತಿರ್ಗೇನು ಬಂದಿಲ್ಲ ಏನಿಲ್ಲ. ಇಟ್ಲಾಗಿ ಯಾತ್ಕನ ಅಂಗಡಿ ಪಂಗಡಿಗೆ ಬಂದ್ರೆ ಹಂಗೆ ಮಾತಾಡ್ಸ್ಕೊಂಡು ಹಂಗೆ ಹೋಗ್ತಾಳೆ. ಇನ್ನೇನು ಇದ್ದೂರಾಗ ಇದ್ದಾಳಲ್ಲ. ನೋಡಂಗಾದ್ರೆ ನಾವೇ ಹೋಗಿ ಮಾತಾಡ್ಸ್ಕೊಂಡು ಬರ್ತೀವಿ ಅಷ್ಟೇನೆ. ಅವ್ರ ಅತ್ತೆ ಇದ್ದಾಳಲ್ಲ, ಅವಳು ಊರ್ ಬಾಯ್ ಮಾಡ್ತಾಳೆ. ಏನಾನ ನಮ್ಮಂತಕ್ ಬಂದ್ರೆ ಅದಕ್ಕೇನೆ ಅವಳು ಶಾನೆ ಬರಲ್ಲ. ಬಿಡು, ಹೆಂಗೋ ಇವಾಗ ಸೆನಕ ಇದ್ದಾಳಲ್ಲ ಅಷ್ಟೇ ಸಾಕು. ಬರ್ದಿದ್ ರೊಟ್ಟೆ ಹೊತ್ತು ಹೆಂಗ ಸೆನಕ್ಕಿರ್ಲಿ ಬಿಡ್ತಾಯಿ, ಎಲ್ಲನ ಇರ್ಲಿ ಹೇಳು. ಸೆನಕ್ಕಿರೋದೇ ತಾನೆ ನಮಗೂ ಬೇಕಾಗಿರೋದು. ಬರ್ದಿದ್ರೆ ಹೊಟ್ಟೆ ಹೊತ್ತು ಅವ್ರ ಮನೆಗೆ ಅವರು ಸೆನಕ ಇದ್ದಾರಲ್ಲ ಒಟ್ಟಿಗೆ. ಉಂಡಂದು ಹಕ್ಕ ಆರಾಮಾಗಿ ಕೂತ್ಕೊಂಡು ಮಾತಕ್ಕೆ ಹಾಡ್ತಾ ಇದ್ದೀರಾ ರಂಗಂದು ಹಕ್ಕ ಜೊತೆ. ಊಟಗೆ ಆಯ್ತಾ ಇಬ್ರದು? ಕಡೆ ಬನು ಇವಾಗಿನ ಉಂಡೆ ಬಂದಮ್ಮ. ನಮ್ ರಾಧಾ ಮಿದ್ಲಲ್ಲ ಬರಕ್ ಆಗ್ಲಿಲ್ಲ ಇತ್ಲಾಗೆ. ಅದಕ್ಕೆ ಇವಾಗ ಆಲೇನೆ ಗಂಡನ ಮನೆಗೆ ಹೋದ್ಲಲ್ಲ ಮಗಳನ್ನ ಕರ್ಕೊಂಡು. ಇವಾಗ ಒಂದ್ ಸ್ವಲ್ಪ ಹೊತ್ತು ಬಿಡುವಾಗಿದ್ದೆ ಬಂದೆ. ರಂಗಮ್ಮರ್ ಮಂತಾಗ ಒಂದ್ ಕ್ಷಣ ಕುಕ್ಕಂಡ್ ಮಾತಾಡಿ ವಾಲ್ ಕಡೆಗೆ ಹೋಗೋಣ ಅಂತಾನ. ಬಾರೆ ಬನು ಕುಕ್ಕ ಬಾರೆ. ರಂಗಂದು ಅಕ್ಕ, ನಿಮ್ದಕ್ಕೆ ಏನೋ ಒಂದು ವಿಷಯ ಹೇಳೋಣ ಅಂತ ಬಂದೆ. ಆ ಸಾಕಮ್ಮ ಹೇಳ್ತಾ ಇದ್ಲು, ಆ ಜಯಮ್ಮ ಮತ್ತೆ ನಿಮ್ದು ಮಗಳಿಗೆ ಜೋರ್ ಜಗಳಾಗೆ ನಡೀತಾ ಇತ್ತಂತೆ ಅವ್ರದ್ದು ಮನೆಯಲ್ಲಿ. ಆ ಸಾಕಮ್ಮ ನನಗೆ ಬಂದು ಹೇಳಿದ್ಲು, ಆ ರಂಗಂದು ಅಕ್ಕಗೆ ಹೇಳು ಅಂತ. ಅದಕ್ಕೆ ಅದನ್ನೇ ಹೇಳೋಣ ಅಂತ ಬಂದೆ. ಏನ್ ಗಲಾಟಿನೋ ಏನೋ ಗೊತ್ತಿಲ್ಲ. ಏನು ಹೇಳ್ತಾ ಇದೀಯ ಬಾನು? ಯಾರ್ಯಾರಿಗೆ ನನ್ನ ಮಗಳಿಗೂ ಜಯಮ್ಮಗೂ ಜಗಳ ಅಂತೆ? ಯಾರು ಹೇಳಿರ ನಿನ್ಗೆ ಹಂಗಂತನ? ಆ ಸಾಕಮ್ಮ ಹೇಳಿಲ್ಲ? ಆ ಸಾಕಮ್ಮ ಇಲ್ದೇ ಇರೋದೆಲ್ಲ ಹುಟ್ಟಿಸ್ಕೊಂಡು ಹೇಳ್ತಾಳ ಕಣಿ. ಅವಳ ಮಾತು ನಂಬಕ್ ಹೋಗ್ಬೇಡ, ಸುಮ್ನಿರು. ಇವಾಗ ಜಯಮ್ಮೇನು ಜಗಳ ಮಾಡಲ್ಲ ನನ್ನ ಮಗಳು ಕೂಟಿ, ಸುಮ್ನಾಗಿದ್ರಳಂತೆ. ಇವಾಗ ಮೊನ್ನೆ ಹೋದ್ವಾರ ಬಂದಿದ್ಲಲ್ಲ ನಮ್ಮ ಅಮ್ಮಣಿ, ಅವಾಗ ಹಂಗಂತ ಹೇಳ್ತಿದ್ಲು. ಅವಳ ಗಂಡನೂ ಮಾವನು ಸರಿಯಾಗಿ ಬೈದ್ರಂತೆ ಅವಳನ್ನ. ಅವಾಗಿಂದನ ಏನು ಮಾತಾಡ್ತಿಲ್ಲ, ಸುಮ್ನಿರುತ್ತೆ ನಮ್ಮ ಅತ್ತೆ ಅಂತ ಹೇಳಿಳಮ್ಮ. ಈ ಸಾಕಮ್ಮ ಇಲ್ದೇ ಇರೋದೆಲ್ಲ ಹೇಳ್ತಾಳೆ, ಸುಮ್ನಿರು. ಅವಳ ಮಾತು ನಂಬಕ್ ಹೋಗ್ಬೇಡ ನೀನು. ಅಯ್ಯೋ ರಂಗಂದು ಹಕ್ಕ, ಸುಳ್ಳು ಅಂತ ಹೇಳಿ ನಿಮ್ದಕ್ಕೆ ಸುಮ್ಮನೆ ಇದ್ರೆ ಆಗುತ್ತಾ? ನಿಮ್ದು ಮಗಳ ಹತ್ರ ಜಯಮ್ಮ ಜೋರ್ ಜಗಳ ಮಾಡ್ತಿದ್ದೆ. ಏನ್ ಮಾಡ್ತೀರಾ? ಸುಮ್ಮನೆ ಹೋಗಿ ನೋಡ್ಕೊಂಡ್ ಬನ್ನಿ. ಏ ಬಾನು ಸುಮ್ನಿರೆ. ಏನೋ ಸಂಸಾರ ಅಂದ್ಮೇಲೆ ಒಂದ್ ಮಾತು ಬೋತ್ತಾವಮ್ಮ. ಒಂದ್ ಮಾತು ಏನೋ ಜೋರಾಗಿ ಜಗಳ ಮಾಡ್ತಾರೆ ಅತ್ತೆ ಸೊಸೆ ಆದರು ಹಂಗಂತ ಹೇಳಿ ನಾವು ಮದ್ದಿದಕ್ ಹೋಗ್ಬಾರ್ದು, ಸುಮ್ನಿರು. ಅದಿನ್ನ ಜಗಳ ಜೋರಾಗುತ್ತೆ. ಯಾರನ್ನ ಮದ್ದಿದಕ್ ಹೋದ್ರೆ ಅವರೆಲ್ಲ ಸುಮ್ನಾಗ್ತಾರೆ, ಸುಮ್ನಿರು. ರಂಗಮ್ಮ ಏನು ಹೋಗ್ಬೇಡ, ಸುಮ್ನಿರೆ. ಅತ್ತೆ ಸೊಸೆ ಹೆಂಗೋ ಮಾಡ್ಕೊಂತಾರೆ. ಏನೋ ಚಿಕ್ಕ ಪುಟ್ಟದ್ಕೇನೋ ಮಾತು ಬೊತ್ತವೆ, ಮಾತಾಡ್ತಾರೆ. ಈ ಸಾಕಮ್ಮ ಅದನ್ನೇ ದೊಡ್ಡದಮ್ಮಂಗೆ ಊರ್ ತುಂಬಾ ಹೇಳ್ಕೊಂಬತ್ತಾಳೆ. ಅವಳು ಮಾತು ಕಟ್ಕೊಂಡು ನೀನ್ ಮಾತಾಡಕ್ ಹೋಗಿ ಆಮೇಲೆ ಸುಮ್ಮನಿರು. ಯೋ ಗುಂಡುಂದು ಅಕ್ಕ, ರಂಗುಂದು ಅಕ್ಕ, ಹಲ್ಲೋಡಿ. ಅನು ಯಾಕೋ ಹೇಳ್ತಾ ಬರ್ತಾ ಇದ್ದಾಳೆ ಈ ಕಡೆ. ಅಯ್ಯೋ ಅನು ಅನು, ಯಾಕಮ್ಮ ಅಳ್ತಾ ಬರ್ತಾ ಇದೀಯಾ? ಯಾಕೆ ಏನಾಯ್ತು? ಅಯ್ಯೋ ಈಗಿನ ಬಾನು ನಿನ್ನ ಮಗಳೂನು ಅವ್ರ ಅತ್ತೆನೂ ಗುದ್ದಾಡ್ತಾ ಇದ್ರಂತೆ, ಹೋಗು ಅಂತ ಹೇಳ್ತಾ ಇದ್ಲು. ನಾನೇನೋ ಚಿಕ್ಕ ಪುಟ್ಟದ್ಕೇನೋ ಮಾತಾಡ್ತಾರೆ ಅಂತ ನಾನು ಗುಂಡಕ್ಕನು ಮಾತಾಡ್ಕೊಂಡು ಸುಮ್ಮನಾದ್ವಿ. ಈಗಿನ ನೀನ್ ನೋಡಿದ್ರೆ ಇಟ್ಲಿಂದ ಬರ್ತಾ ಇದೆಯಲ್ಲಮ್ಮ, ಯಾಕಮ್ಮ ಏನಾಯ್ತು? ಅಮ್ಮ ಅಮ್ಮ, ನಮ್ಮ ಮನೆಯವರು ನನ್ನ ಮನೆಯಿಂದ ಆಚೆಗೆ ಹೋಗು ಅಂತ ಹೇಳಿ ಮನೆಯಿಂದ ಹೊರ ಕಳ್ಸಿರಮ್ಮ. ಅಯ್ಯೋ ಏನು, ನಿನ್ ಗಂಡನೇ ನಿನ್ನ ಮನೆಯಿಂದ ಹೊರ ಕಳ್ಸಿನಿ? ಯಾಕಮ್ಮನು ಏನಾತಂತದ್ದು? ಯಾಕೆ ಗುದ್ದಾಡ್ಕೊಂಡ್ರಿ ಇಬ್ರು ಗಂಡ ಹೆಂಡ್ತಿನು? ನಾವೇನೋ ಅತ್ತೆ ಸೊಸೆ ಗುದ್ದಾಡ್ತಿರ್ಬೇಕೇನೋ ಅಂತನ ನಾವು ಮಾತಾಡ್ಕೊಂಡ್ರಿ. ನೀವು ಗಂಡ ಹೆಂಡ್ತಿ ಏನಾಯ್ತು? ಚೆನ್ನಾಗೇ ಇದ್ರಲ್ಲ. ನಿನ್ ಗಂಡ ಗನವಾಗಿ ಚೆನ್ನಾಗೇ ನೋಡ್ಕೊಂತಿದ್ದ. ಇದ್ಕಿದ್ದಂಗೆನೆ ಏನಾತಮ್ಮ ನಿಮ್ಮಿಬ್ರಿಗೂನು? ಅಯ್ಯೋ ಹನು, ಏನ್ಗೆ ಆಯ್ತು? ಸುಮ್ಮನೆ ಹೀಗೆ ಹೇಳ್ತಾ ಇದ್ರೆ ನಮ್ದಕ್ಕೆ ಏನ್ ಅರ್ಥ ಆಗ್ಬೇಕು? ಏನಾಯ್ತು? ಯಾಕೆ ಗಂಡನ ಜೊತೆ ಜಗಳ ಆಡ್ದೆ? ಹೇಳು ಹನು, ಏನಾಯ್ತು? ಅಮ್ಮ ಅದೇನಾಯ್ತು ಅಂದ್ರೆ ನಮ್ಮ ಮನೆಯವ್ರಿನ್ನ ಕೆಲ್ಸಕ್ಕೆ ಹೋಗಿರ್ಲಿಲ್ಲ. ಅದ್ ಯಾರೋ ಏನೋ ನನ್ನ ಮೊಬೈಲಿಗೆ ಫೋನ್ ಮಾಡ್ಬಿಟ್ಟು ಎಲ್ಲಿದ್ಯಾನು, ಯಾವಾಗ ಬತ್ತೀಯ ಚಿನ್ನು ಚಿನ್ನು ಡಾರ್ಲಿಂಗ್ ಅಂತ ಏನೇನೋ ಮಾತಾಡ್ದ. ಯಾರು ಅಂತ ನನಗೆ ಗೊತ್ತೇ ಇಲ್ಲ.
ಅದಕ್ಕೆ ನನ್ನ ಗಂಡ ಇದ್ದವನು ಯಾರವನು ನಿನ್ಗೂ ಅವನಿಗೂ ಏನ್ ಸಂಬಂಧ ಅದು ಇದು ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದ್ ಬಿಟ್ರು. ಹೌದೇನಮ್ಮ, ಯಾವನೇ ಅವನು? ನಿನಗೆ ಗೊತ್ತಿರೋನೇನೆ ನಿನ್ನ ನಂಬರು ಅವನಿಗೆ ಹೆಂಗೆ ಸಿಕ್ತು? ಯಾವನಂತೆ ಅವನು? ಯಾವನೋ ಏನೋ ನನ್ನ ನಂಬರ್ ಅವನಿಗೆ ಹೆಂಗ್ ಸಿಕ್ತೋ ಏನೋ ನನಗೊಂದು ಗೊತ್ತಿಲ್ಲ. ನಾನು ಅವನ ಮಕನೂ ನೋಡಿಲ್ಲ, ಏನೂ ಇಲ್ಲ. ನನ್ನ ಫೋಟೋ ಎಲ್ಲ ಇಟ್ಕೊಂಡಿದ್ದಾನೆ ಅವನು, ನನ್ನ ಫೋಟೋ ಎಲ್ಲ ಕಳಿಸ್ತಾ. ಅವನಿಗೆ ನನ್ನ ಫೋಟೋಗಳೆಲ್ಲ ಹೆಂಗ್ ಸಿಕ್ತೋ ಏನೋ ಒಂದು ಗೊತ್ತಿಲ್ಲ. ಅವೆಲ್ಲ ನೋಡಿ ನನ್ನ ಗಂಡ ಸುಳ್ಳು ಹೇಳ್ತೀಯ, ನನಗೆ ಮೋಸ ಮಾಡ್ತೀಯ, ಹಂಗೆ ಹಿಂಗೆ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದು ಮನೆಯಿಂದ ಆಚೆಗೆ ನಡಿ ಅಂತನ ಮನೆಯಿಂದ ಆಚೆ ಕಳಿಸ್ತಾ ನನ್ನ ಗಂಡ. ನಮ್ಮ ಅತ್ತೆನೂ ಅಷ್ಟೇನೆ ಇದೇ ನೆಪ ಮಾಡ್ಕೊಂಡು ನನ್ಗಂತೂ ಒಂದು ಬಾರದ ಮಾತೆಲ್ಲ ಒಂದು ಕೊತ್ತಿಡ್ದು ನೂಗ್ತೀನಿ ನೋಡು ನೀನೇನ ಹೋಗ್ಲಿಲ್ಲ ಅಂದ್ರೆ ಅಂತ ನಮ್ಮ ಅತ್ತೆನೂ ಬಾಯಿಗೆ ಬಂದಂಗೆ ಬೈತು. ಅದಕ್ಕೆ ನಾನೇ ಅವ್ರ ಕತ್ತಿಡ್ದು ದೂಕಕ್ಕಿನ ಮುಂಚೆಲೆ ನಾನೇ ಬಂದ್ಬಿಡ್ಬೇಕು ಅಂತ ನಾನೇ ಬಂದ್ಬಿಟ್ಟೆ. ಯಾರು ಅಂತ ಗೊತ್ತಿಲ್ದೇನೆ ಅದ್ ಹೆಂಗೆ ಫೋನ್ ಮಾಡ್ತಾನೆ? ನಿನ್ ನಂಬರ ಯಾರು ಕೊಡ್ತಾರ ಅವನಿಗೆ? ಹೇಳು, ನಿಜ ಹೇಳು, ಅದೇನ್ ಮಾಡಿದ್ಯಾ ಅಂಬಾದ. ಯಾರವನು? ಅಯ್ಯೋ ರಂಗುಂದು ಅಕ್ಕ, ನೀವೇನ್ ಈ ತರ ಮಾತಾಡ್ತಾ ಇದೀರಲ್ಲ? ನಿಮ್ದು ಮಗಳ ಮೇಲೆ ನಿಮ್ದು ಅನುಮಾನ ಪಡಬಾರ್ದು. ಹನೋ ಆ ತರ ಹುಡುಗಿ ಅಲ್ಲ, ಸುಮ್ನೆ ಹಿರಿ. ಅವಳು ಏನೋ ಜಯಮ್ಮ ಏನೋ ಕಿತಾಪತಿ ಮಾಡಿ ಏನೋ ಮಾಡಿದಾಳೆ. ನಿಮ್ದಕ್ಕೆ ಯಾಕೆ ಈ ತರ ನಿಮ್ದು ಮಗಳ ಮೇಲೆ ಮಾತಾಡ್ತಿರಲ್ಲ? ಈ ತರ ಎಲ್ಲ ಅನ್ಬಾರ್ದು. ಅನ್ನೋ ಆ ತರ ಹುಡುಗಿನ ನಿಮ್ದಕ್ಕೆ ಹೇಳಿ. ಸುಮ್ನೆ ಯಾರಾದ್ರೂ ಯಾಕೆ ಫೋನ್ ಮಾಡ್ತಾರೆ ಬಾನು? ಗೊತ್ತಿರೋರೆ ಆಗಿರ್ತಾರೆ. ಅದಲ್ದೇನೆ ನಂಬರ್ನು ಐತೆ, ಇವಳ ಫೋಟೋಗಳೆಲ್ಲನ ಅವನ್ ತಗೊಯ್ದಾವೆ ಅಂದ್ರೆ ಏನ್ ಅರ್ಥ ಮತ್ತೀಗ? ಇವಳ ಮೇಲೆ ಅನುಮಾನ ಬರುತ್ತೆ ಎಲ್ಲಾರ್ಗುನು. ಅಮ್ಮ ಏನಮ್ಮ ನೀನು? ಏನೋ ನನ್ ಗಂಡ ಅನುಮಾನ ಪಟ್ಟ, ನಮ್ಮ ಅತ್ತೆ ಅನುಮಾನ ಪಟ್ಲು. ಆದ್ರೆ ಈಗ ನೀನು ನನ್ ಮೇಲೆ ಅನುಮಾನ ಪಡ್ತಾ ಇದೆಯಲ್ಲ, ನನ್ ಮೇಲೆ ನಂಬಿಕೆ ಇಲ್ವಾ ನಿನಗೆ? ನಾನಂತ ಕೆಲಸ ಮಾಡಾಳಲ್ಲ. ಸುಮ್ಮನೆ ಸಾಕು, ದೇವ್ರಂತಾನು ನನ್ನ ಅಳಿಯ. ಒಂದ್ ದಿವಸ ಹೊಸ್ತಾಗ ಮದ್ವೆ ಆಗಿ ಮನೆಗೆ ಹೋಗಿದ್ರಲ್ಲ, ಅವಾಗ ನಾನು ನಿಮ್ಮ ಅಪ್ಪಯ್ಯನೂ ಬಟ್ಟೆ ತಕೊಂಡು ನಿನ್ಗೂ ನಿನ್ ಗಂಡಗೂ ಬಂದಾಗ ನಿಮ್ಮ ಅತ್ತೆ ನಿನ್ ಗಂಡನ ಬಟ್ಟೆನ ಬಚ್ಚಿಕ್ಕಿದ್ಲು. ಅವಾಗ ನಿನ್ ಗಂಡ ಓದೆ ಹೋಗ್ಲಿ ಬಿಡು, ತರ್ದಿದೆ ಓಟೆ ಹೊತ್ತು ಇನ್ನೊಂದ್ಸರಿ ಯಾವಾಗಾದ್ರೂ ತೋರ್ತಾರೆ ಅಂತನ ಹೇಳಿದ್ರೆ ನೀನು ನನ್ನ ಮೇಲೆನೆ ರೇಗ್ ಬಿದ್ದೆ. ಇಂತ ಅವಮಾನ ಮಾಡಬಾರ್ದು ನೀವು, ಹಂಗೆ ಹಿಂಗೆ ಅಂತಾನ. ಆದ್ರೆ ನನ್ನ ಅಳಿಯ ಒಂದ್ ಮಾತನ್ನು ಮಾತಾಡ್ಲಿಲ್ಲ. ಅವಾಗ್ಲೇ ಗೊತ್ತಾಯ್ತು ನನ್ನ ಅಳಿಯ ಎಷ್ಟು ಒಳ್ಳೆಯವನು ಅಂತಾನ. ಅಂತ ಒಳ್ಳೆ ಅಳಿಯನ್ಗೆನೆ ನೀನು ಹಿಂಗ್ ಮಾಡ್ಬೋದಾ? ಅವನೇ ನಿನ್ನ ಮನೆಯಿಂದ ಆಚೆಗೆ ಹಾಕಿದ್ಯಾ ಅಂದ್ರೆ ನೀನು ಏನೋ ಮಾಡ್ಬಾರ್ದು, ತಪ್ಪು ಮಾಡೇ ಮಾಡಿರ್ತೀಯ. ಅಕ್ಕನಿಗೆ ನಿನ್ನ ಮನೆಯಿಂದ ಓಡಿಸಿದಾನೆ. ಏನ್ ಮಾಡಿದ್ಯಾ ಅಂತನ ಹೇಳು ನಮ್ಮ ಮುಂದೆ ಆದ್ರೂನು. ಅಮ್ಮ ನನಗೂ ಗೊತ್ತು ಕಣಮ್ಮ, ನನ್ ಗಂಡ ನನಗಿಂತ ಒಳ್ಳೆಯವನು ಅಂತಾನ. ಆದ್ರೆ ಏನ್ ಮಾಡ್ಲಿ, ಇವತ್ತು ಅವನು ಯಾರೋ ಫೋನ್ ಮಾಡ್ದ ಅಂತ ಹೇಳಿ ನನ್ ಗಂಡ ನನ್ ಮೇಲೆ ಅನುಮಾನ ಪಟ್ಟು ನನ್ ಮನೆಯಿಂದ ಆಚೆ ಕಳ್ಸಿದಾನೆ. ಆದ್ರೆ ಒಂದಂತೂ ಸತ್ಯ, ನಾನಂತೂ ಯಾವ್ದೇ ತರ ತಪ್ಪು ಮಾಡಿಲ್ಲ ಕಣಮ್ಮ. ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ಏನಮ್ಮ ನಿನ್ ಗಂಡ ದೇವ್ರಂತಾನು, ಅವನಿಗೂ ಎಲ್ಲ ಗೊತ್ತೈತಿ. ಆದ್ರೂ ಅವನೇ ನಂಬಿದಾನೆ ಅಂದ್ರೆ ನಾವ್ ನಂಬೋದ್ರಾಗೆ ಏನು ತಪ್ಪೇನಿಲ್ಲ ಬಿಡು. ಅದೇನಾದ್ರೂ ನೀನೇನಾದ್ರೂ ತಪ್ಪು ಮಾಡಿದ್ರೆ ಸುಮ್ನೆ ಒಪ್ಕೊಂಡ್ಬಿಡಮ್ಮ. ಅಯ್ಯೋ ರಂಗುಂದು ಅಕ್ಕ, ಸುಮ್ನೆ ಹಿರಿ. ಅಲ್ಲ ಅವರು ಒಳ್ಳೆಯವ್ರೆ, ಆದ್ರೆ ಆ ಜಯಮ್ಮ ಮತ್ತೆ ಆ ಜಯಮ್ಮರ ಅಣ್ಣ ಅವರಿಬ್ರು ಸರಿ ಇಲ್ಲ ಅನ್ಸುತ್ತೆ. ಅವರೇ ಏನೋ ಮಾಡಿರ್ಬೇಕು, ಈ ಹನುಗೆ ಕೆಟ್ಟ ಹೆಸರು ಬರ್ಬೇಕು ಅಂತ ಅವರೇ ಏನೋ ಮಾಡಿರ್ಬೇಕು ಅನ್ಸುತ್ತೆ. ಅದಕ್ಕೆ ನಂಬಿದಾನೆ ಅವನು ಅಭಿ. ಏನೋ ಅಮ್ಮ, ನನ್ಗಂತೂ ಯಾವ್ದು ನಂಬೇಕು ಯಾವ್ದು ಬಿಡ್ಬೇಕು ಒಂದು ಗೊತ್ತಾಗ್ತಿಲ್ಲಮ್ಮ. ಹೇ ರಂಗಮ್ಮ, ನಡಿ ನಿನ್ ಮಗಳು ನಾವು ಒಳಗೆ ಕರ್ಕೊಂಡು ನಡಿ, ಆಮೇಲೆ ನೋಡೋಣ ಏನ್ ಮಾಡೋದು ಅಂತಾನ. ಸುಮ್ನಿರಮ್ಮ, ಅವನು ಹೊಳಬೇಡ, ಸುಮ್ನಿರು. ನೋಡ್ಗುಂಡಕಯ್ಯ ಎಂತ ಕೆಲ್ಸ ಆತು. ಹೆಂಗು ಆತ್ಲಾಗೆ ಎಲ್ಲ ಸರಿ ಆತು. ನನ್ನ ಮಗಳು ಆತ್ಲಾಗೆ ಚೆನ್ನಾಗಿದ್ದಾಳೆ ಅಂತ ನಾನು ಸಂತೋಷ ಪಡ್ತಿದ್ರೆ ಇವಳು ನೋಡಿರೆ ಇಂತ ಕೆಲಸ ಮಾಡ್ಕೊಂಡ್ ಬಂದಿದ್ದಾಳೆ. ಹೋಗಾತ್ಲಾಗಿ ನೀರಂಗಮ್ಮ, ಅವಳು ಹೊಳ್ತಾ ಇದ್ದಾಳೆ, ಅವಳು ಮುಂದೆ ನೀನ್ ಹಂಗೇನೆ ರೇಗ್ತೀಯ. ಸುಮ್ನೀರು. ಏನು ಮಾತಾಡಕ್ ಹೋಗ್ಬೇಡ. ವಿಚಾರ ಮಾಡಿ ಮಾತಾಡ್ಬೇಕು. ಸುಮ್ನೆ ಏನು ಗೊತ್ತಿಲ್ದೆ ಬಾಯಿಗೆ ಬಂದಂಗ ಮಾತಾಡೋದಲ್ಲ. ಅಲ್ಲ ಕಣ್ಗುಂಡಕಯ್ಯೋ, ಇವಳು ಗಂಡನ ಬಗ್ಗೆ ನಿನಗೂ ಗೊತ್ತಲ್ಲ, ಅಭಿ ಎಷ್ಟು ಒಳ್ಳೆಯವನು ಅಂತಾನ. ಅವ್ರ ಅಮ್ಮಯ್ಯ ಕೆಟ್ಟಳಾಗಿರ್ಬೋದು, ಆದ್ರೆ ಆ ಹುಡುಗ ತುಂಬಾ ಒಳ್ಳೇದು. ನೀನೇ ನೋಡಿದ್ದಲ್ಲ, ಒಂದು ವಾರ ನಿಮ್ಮನೆಗೂ ಇದ್ರಲ್ಲ. ಒಳ್ಳೆನಮ್ಮ, ಆ ಹುಡುಗನು ಒಳ್ಳೆಯವನು, ಇವಳು ಒಳ್ಳೆಯವಳು. ಆದ್ರೆ ಯಾಕೆ ಹಿಂಗಾತು ಇವರಿಬ್ರು ಮಧ್ಯದಾಗೆ? ಏನು ಅರ್ಥ ಆಗ್ತಿಲ್ಲಮ್ಮ. ಬಿಡು, ಇವತ್ತು ಸುಮ್ನಿರು, ಏನು ಮಾತಾಡಕ್ ಹೋಗ್ಬೇಡ. ನೋಡೋಣ, ನಾಳಿಕೆ ಏನಾನ ಒಂದು ಯೋಚನೆ ಮಾಡೋಣ. ನೋಡ್ದಲ್ಲ ಸ್ನೇಹಿತರೆ, ಯಾರೋ ಗೊತ್ತಿಲ್ಲದೆ ಇರೋನು ಫೋನ್ ಮಾಡಿದಕ್ಕೆ ಅನು ಗಂಡ ಪಾಪ ಜಗಳ ಮಾಡಿ ಇವಳನ್ನ ಮನೆ ಬಿಟ್ಟು ಹೊರಸಿದಾನೆ. ಏನಾಯ್ತೋ ಏನೋ. ಸರಿ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ಗೆ ಮಾಡಿ, ಶೇರ್ಗೆ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ಗೆ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ.